ಇನ್ನು ಸದ್ಯಕ್ಕೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ಎಲ್ಲವೂ ಸರಿ ಇಲ್ವಾ ಅನ್ನುವಂತಹ ಪ್ರಶ್ನೆ ಮತ್ತೆ ಮತ್ತೆ ಕಾಡ್ತಾ ಇದೆ. ಕೋಲ್ಡ್ ವಾರ್ ಸಂಧಾನದ ಹಂತವನ್ನ ಮೀರಿ ಹೋಗಿದೆ. ಅದರಲ್ಲೂ ಜಾರಕಿಹೊಳಿ ವರ್ಸಸ್ ಡಿ.ಕೆ. ಶಿವಕುಮಾರ್ ಅನ್ನುವಂತಹ ಪರಿಸ್ಥಿತಿ ಯಾಕೆ ನಿರ್ಮಾಣ ಆಯಿತು? ಬಣ ಬಡಿದಾಟವಂತೂ ಇದ್ದೇ ಇದೆ. ಈ ಕೆಪಿಸಿಸಿ ಸಾರಥ್ಯದ ವಿಚಾರವಾಗಿ ಡಿ.ಕೆ. ಶಿವಕುಮಾರ್ ವಿರುದ್ಧ ಜಾರಕಿಹೊಳಿ ತೊಡೆ ತಟ್ಟಿದಾರಾ? ಅವ್ರಿಗೆ ಹಲವು ಶಾಸಕರು ಸಾಥ್ ಕೊಡ್ತಾ ಇದ್ದಾರಾ? ಇವರೆಲ್ಲರ ಹಿಂದೆ ಸಿದ್ದರಾಮಯ್ಯ ಅವರಿದ್ದಾರಾ? ಏನ್ ಕಾರಣ? ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಬರೋಣ. ಡಿಕೆಶಿ ಸತೀಶ್ ಜಾರಕಿಹೊಳಿ ದೂರ ಬೆಳಗಾವಿಯಲ್ಲಿದ್ರು ಭೇಟಿಯಾಗದ ನಾಯಕರು. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕರ ನಡುವೆ ಅಸಮಾಧಾನ, ಒಳಬೇಗುದಿ, ಕುರ್ಚಿ ಕಾದಾಟ ಕೊತ ಕುದಿಯುತ್ತಿದೆ. ಒಂದೇ ಪಕ್ಷದಲ್ಲಿದ್ರು ಮೇಲೆ ಮಾತ್ರ ನಾವೆಲ್ಲ ಒಂದೇ ಅನ್ನೋ ರೀತಿ ವರ್ತಿಸುತ್ತಿದ್ದಾರೆ. ಇದಕ್ಕೆ ಸಾಕ್ಷಿ ಬೆಳಗಾವಿ ಜಿಲ್ಲೆಯಲ್ಲಿ ಡಿಕೆಶಿ ಹಾಗೂ ಸತೀಶ್ ಜಾರಕಿಹೊಳಿ ಇದ್ರು ಮುಖಾಮುಖಿಯಾಗಿಲ್ಲ. ಹೌದು, ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಇಂದ ಸತೀಶ್ ಜಾರಕಿಹೊಳಿ ಅಂತರ ಕಾಯ್ದುಕೊಂಡಿದ್ದಾರೆ. ಉಭಯ ನಾಯಕರು ಬೆಳಗಾವಿಯಲ್ಲಿದ್ರು ಮುಖಾಮುಖಿಯಾಗಿಲ್ಲ. ಗಾಂಧಿ ಭಾರತ ಸಮಾವೇಶ ಹಿನ್ನೆಲೆಯಲ್ಲಿ ಡಿಕೆಶಿ ಬೆಳಗಾವಿಯಲ್ಲಿ ಠಿಕಾಣಿ ಹೂಡಿದ್ದಾರೆ. 2 ದಿನಗಳಿಂದ ಡಿಕೆಶಿ ಬೆಳಗಾವಿಯಲ್ಲಿದ್ದು ಸಭೆ ಪರಿಶೀಲನೆ ಮಾಡ್ತಿದ್ರು. ಸತೀಶ್ ಮಾತ್ರ ದೂರ ಉಳಿದಿದ್ದಾರೆ. ಕಳೆದ ಶುಕ್ರವಾರ ಡಿಕೆಶಿ ಬೆಳಗಾವಿಗೆ ಎಂಟ್ರಿ ಕೊಡ್ತಿದ್ದಂತೆ ಸತೀಶ್ ಜಾರಕಿಹೊಳಿ ಗೋಕಾಕ್ ನಗರಕ್ಕೆ ಭೇಟಿ ನೀಡಿದ್ರು. ಶನಿವಾರ ಸುವರ್ಣಸೌಧದಲ್ಲಿ ಡಿಕೆಶಿ ಸುರ್ಜೇವಾಲಾ ನಡೆಸಿದ ಸಭೆಯಿಂದಲೂ ಅಂತರ ಕಾಯ್ದುಕೊಂಡಿದ್ರು. ಡಿಕೆಶಿ ಕರೆದ ಸಭೆಗೆ ಹೋಗದೆ ದೂರ ಉಳಿದಿದ್ರು. ಸಾರ್ವಜನಿಕರನ್ನ ಭೇಟಿ ಮಾಡಿ ಸೋಗಲದಲ್ಲಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ಸತೀಶ್ ಭಾಗಿಯಾಗಿದ್ರು. ಅಧ್ಯಕ್ಷ ಪಟ್ಟಕ್ಕಾಗಿ ನಾಯಕರ ನಡುವೆ ಶೀತಲ ಸಮರ. ಅಧ್ಯಕ್ಷ ಪಟ್ಟಕ್ಕಾಗಿ ಉಭಯ ನಾಯಕರ ಮಧ್ಯೆ ಶೀತಲ ಸಮರ ತಾರಕಕ್ಕೇರಿದೆ. ಹೀಗಾಗಿ ಉಭಯ ನಾಯಕರ ರಾಜಕೀಯ ನಡೆ ಕುತೂಹಲ ಮೂಡಿಸಿದೆ. ಮತ್ತೊಂದೆಡೆ ಹೈಕಮಾಂಡ್ ಎಚ್ಚರಿಕೆ ಬಳಿಕ ರಾಜಕೀಯ ಪಕ್ಷದಲ್ಲಿನ ಬೆಳವಣಿಗೆ ಬಗ್ಗೆ ತುಟಿ ಬಿಚ್ಚದೆ ಗಪ್ ಚುಪ್ ಆಗಿದ್ದಾರೆ. ಹೀಗಾಗಿ ಇಂದಾದರೂ ಮುಖಾಮುಖಿ ಆಗ್ತಾರಾ? ಕಾದು ನೋಡಬೇಕಿದೆ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಇನ್ನು ಸದ್ಯಕ್ಕೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ಎಲ್ಲವೂ ಸರಿ ಇಲ್ವಾ ಅನ್ನುವಂತಹ ಪ್ರಶ್ನೆ ಮತ್ತೆ ಮತ್ತೆ ಕಾಡ್ತಾ ಇದೆ. ಕೋಲ್ಡ್ ವಾರ್ ಸಂಧಾನದ ಹಂತವನ್ನ ಮೀರಿ ಹೋಗಿದೆ. ಅದರಲ್ಲೂ ಜಾರಕಿಹೊಳಿ ವರ್ಸಸ್ ಡಿ.ಕೆ. ಶಿವಕುಮಾರ್ ಅನ್ನುವಂತಹ ಪರಿಸ್ಥಿತಿ ಯಾಕೆ ನಿರ್ಮಾಣ ಆಯಿತು? ಬಣ ಬಡಿದಾಟವಂತೂ ಇದ್ದೇ ಇದೆ. ಈ ಕೆಪಿಸಿಸಿ ಸಾರಥ್ಯದ ವಿಚಾರವಾಗಿ ಡಿ.ಕೆ. ಶಿವಕುಮಾರ್ ವಿರುದ್ಧ ಜಾರಕಿಹೊಳಿ ತೊಡೆ ತಟ್ಟಿದಾರಾ? ಅವ್ರಿಗೆ ಹಲವು ಶಾಸಕರು ಸಾಥ್ ಕೊಡ್ತಾ ಇದ್ದಾರಾ? ಇವರೆಲ್ಲರ ಹಿಂದೆ ಸಿದ್ದರಾಮಯ್ಯ ಅವರಿದ್ದಾರಾ? ಏನ್ ಕಾರಣ? ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಬರೋಣ. ಡಿಕೆಶಿ ಸತೀಶ್ ಜಾರಕಿಹೊಳಿ ದೂರ ಬೆಳಗಾವಿಯಲ್ಲಿದ್ರು ಭೇಟಿಯಾಗದ ನಾಯಕರು. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕರ ನಡುವೆ ಅಸಮಾಧಾನ, ಒಳಬೇಗುದಿ, ಕುರ್ಚಿ ಕಾದಾಟ ಕೊತ ಕುದಿಯುತ್ತಿದೆ. ಒಂದೇ ಪಕ್ಷದಲ್ಲಿದ್ರು ಮೇಲೆ ಮಾತ್ರ ನಾವೆಲ್ಲ ಒಂದೇ ಅನ್ನೋ ರೀತಿ ವರ್ತಿಸುತ್ತಿದ್ದಾರೆ. ಇದಕ್ಕೆ ಸಾಕ್ಷಿ ಬೆಳಗಾವಿ ಜಿಲ್ಲೆಯಲ್ಲಿ ಡಿಕೆಶಿ ಹಾಗೂ ಸತೀಶ್ ಜಾರಕಿಹೊಳಿ ಇದ್ರು ಮುಖಾಮುಖಿಯಾಗಿಲ್ಲ. ಹೌದು, ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಇಂದ ಸತೀಶ್ ಜಾರಕಿಹೊಳಿ ಅಂತರ ಕಾಯ್ದುಕೊಂಡಿದ್ದಾರೆ. ಉಭಯ ನಾಯಕರು ಬೆಳಗಾವಿಯಲ್ಲಿದ್ರು ಮುಖಾಮುಖಿಯಾಗಿಲ್ಲ. ಗಾಂಧಿ ಭಾರತ ಸಮಾವೇಶ ಹಿನ್ನೆಲೆಯಲ್ಲಿ ಡಿಕೆಶಿ ಬೆಳಗಾವಿಯಲ್ಲಿ ಠಿಕಾಣಿ ಹೂಡಿದ್ದಾರೆ. 2 ದಿನಗಳಿಂದ ಡಿಕೆಶಿ ಬೆಳಗಾವಿಯಲ್ಲಿದ್ದು ಸಭೆ ಪರಿಶೀಲನೆ ಮಾಡ್ತಿದ್ರು. ಸತೀಶ್ ಮಾತ್ರ ದೂರ ಉಳಿದಿದ್ದಾರೆ. ಕಳೆದ ಶುಕ್ರವಾರ ಡಿಕೆಶಿ ಬೆಳಗಾವಿಗೆ ಎಂಟ್ರಿ ಕೊಡ್ತಿದ್ದಂತೆ ಸತೀಶ್ ಜಾರಕಿಹೊಳಿ ಗೋಕಾಕ್ ನಗರಕ್ಕೆ ಭೇಟಿ ನೀಡಿದ್ರು. ಶನಿವಾರ ಸುವರ್ಣಸೌಧದಲ್ಲಿ ಡಿಕೆಶಿ ಸುರ್ಜೇವಾಲಾ ನಡೆಸಿದ ಸಭೆಯಿಂದಲೂ ಅಂತರ ಕಾಯ್ದುಕೊಂಡಿದ್ರು. ಡಿಕೆಶಿ ಕರೆದ ಸಭೆಗೆ ಹೋಗದೆ ದೂರ ಉಳಿದಿದ್ರು. ಸಾರ್ವಜನಿಕರನ್ನ ಭೇಟಿ ಮಾಡಿ ಸೋಗಲದಲ್ಲಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ಸತೀಶ್ ಭಾಗಿಯಾಗಿದ್ರು. ಅಧ್ಯಕ್ಷ ಪಟ್ಟಕ್ಕಾಗಿ ನಾಯಕರ ನಡುವೆ ಶೀತಲ ಸಮರ. ಅಧ್ಯಕ್ಷ ಪಟ್ಟಕ್ಕಾಗಿ ಉಭಯ ನಾಯಕರ ಮಧ್ಯೆ ಶೀತಲ ಸಮರ ತಾರಕಕ್ಕೇರಿದೆ. ಹೀಗಾಗಿ ಉಭಯ ನಾಯಕರ ರಾಜಕೀಯ ನಡೆ ಕುತೂಹಲ ಮೂಡಿಸಿದೆ. ಮತ್ತೊಂದೆಡೆ ಹೈಕಮಾಂಡ್ ಎಚ್ಚರಿಕೆ ಬಳಿಕ ರಾಜಕೀಯ ಪಕ್ಷದಲ್ಲಿನ ಬೆಳವಣಿಗೆ ಬಗ್ಗೆ ತುಟಿ ಬಿಚ್ಚದೆ ಗಪ್ ಚುಪ್ ಆಗಿದ್ದಾರೆ. ಹೀಗಾಗಿ ಇಂದಾದರೂ ಮುಖಾಮುಖಿ ಆಗ್ತಾರಾ? ಕಾದು ನೋಡಬೇಕಿದೆ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಇನ್ನು ಸದ್ಯಕ್ಕೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ಎಲ್ಲವೂ ಸರಿ ಇಲ್ವಾ ಅನ್ನುವಂತಹ ಪ್ರಶ್ನೆ ಮತ್ತೆ ಮತ್ತೆ ಕಾಡ್ತಾ ಇದೆ. ಕೋಲ್ಡ್ ವಾರ್ ಸಂಧಾನದ ಹಂತವನ್ನ ಮೀರಿ ಹೋಗಿದೆ. ಅದರಲ್ಲೂ
ಜಾರಕಿಹೊಳಿ ವರ್ಸಸ್ ಡಿ ಕೆ ಶಿವಕುಮಾರ್ ಅನ್ನುವಂತಹ ಪರಿಸ್ಥಿತಿ ಯಾಕೆ ನಿರ್ಮಾಣ ಆಯಿತು? ಬಣ ಬಡಿದಾಟವಂತೂ ಇದ್ದೇ ಇದೆ. ಈ ಕೆಪಿಸಿಸಿ ಸಾರಥ್ಯದ ವಿಚಾರವಾಗಿ ಡಿ ಕೆ ಶಿವಕುಮಾರ್ ವಿರುದ್ಧ ಜಾರಕಿಹೊಳಿ ತೊಡೆ ತಟ್ಟಿದಾರಾ? ಅವ್ರಿಗೆ ಹಲವು ಶಾಸಕರು ಸಾಥ್ ಕೊಡ್ತಾ ಇದ್ದಾರಾ? ಇವರೆಲ್ಲರ ಹಿಂದೆ ಸಿದ್ದರಾಮಯ್ಯ ಅವರಿದ್ದಾರಾ? ಏನ್ ಕಾರಣ? ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಬರೋಣ. ಡಿಕೆಶಿ ಸತೀಶ್ ಜಾರಕಿಹೊಳಿ ದೂರ ದೂರ, ಬೆಳಗಾವಿಯಲ್ಲಿದ್ರೂ ಭೇಟಿಯಾಗದ ನಾಯಕರು. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕರ ನಡುವೆ ಅಸಮಾಧಾನ, ಒಳಬೇಗುದಿ, ಕುರ್ಚಿ ಕಾದಾಟ ಕೊತ ಕೊತ ಕುದಿಯುತ್ತಿದೆ. ಒಂದೇ ಪಕ್ಷದಲ್ಲಿದ್ರೂ ಮೇಲೆ ಮಾತ್ರ ನಾವೆಲ್ಲ ಒಂದೇ ಅನ್ನೋ ರೀತಿ ವರ್ತಿಸುತ್ತಿದ್ದಾರೆ. ಇದಕ್ಕೆ ಸಾಕ್ಷಿ ಬೆಳಗಾವಿ ಜಿಲ್ಲೆಯಲ್ಲಿ ಡಿಕೆಶಿ ಹಾಗೂ ಸತೀಶ್ ಜಾರಕಿಹೊಳಿ ಇದ್ರೂ ಮುಖಾಮುಖಿಯಾಗಿಲ್ಲ. ಹೌದು, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಇಂದ ಸತೀಶ್ ಜಾರಕಿಹೊಳಿ ಅಂತರ ಕಾಯ್ದುಕೊಂಡಿದ್ದಾರೆ. ಉಭಯ ನಾಯಕರು ಬೆಳಗಾವಿಯಲ್ಲಿದ್ರೂ ಮುಖಾಮುಖಿಯಾಗಿಲ್ಲ. ಗಾಂಧಿ ಭಾರತ ಸಮಾವೇಶ ಹಿನ್ನೆಲೆಯಲ್ಲಿ ಡಿಕೆಶಿ ಬೆಳಗಾವಿಯಲ್ಲೇ ಠಿಕಾಣಿ ಹೂಡಿದ್ದಾರೆ. 2 ದಿನಗಳಿಂದ ಡಿಕೆಶಿ ಬೆಳಗಾವಿಯಲ್ಲಿದ್ದು ಸಭೆ ಪರಿಶೀಲನೆ ಮಾಡ್ತಿದ್ರು. ಸತೀಶ್ ಮಾತ್ರ ದೂರ ಉಳಿದಿದ್ದಾರೆ. ಕಳೆದ ಶುಕ್ರವಾರ ಡಿಕೆಶಿ ಬೆಳಗಾವಿಗೆ ಎಂಟ್ರಿ ಕೊಡ್ತಿದ್ದಂತೆ ಸತೀಶ್ ಜಾರಕಿಹೊಳಿ ಗೋಕಾಕ್ ನಗರಕ್ಕೆ ಭೇಟಿ ನೀಡಿದ್ರು. ಶನಿವಾರ ಸುವರ್ಣಸೌಧದಲ್ಲಿ ಡಿಕೆಶಿ ಸುರ್ಜೇವಾಲಾ ನಡೆಸಿದ ಸಭೆಯಿಂದಲೂ ಅಂತರ ಕಾಯ್ದುಕೊಂಡಿದ್ರು. ಡಿಕೆಶಿ ಕರೆದ ಸಭೆಗೆ ಹೋಗದೆ ದೂರ ಉಳಿದಿದ್ರು. ಸಾರ್ವಜನಿಕರನ್ನ ಭೇಟಿ ಮಾಡಿ ಸೋಗಲದಲ್ಲಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ಸತೀಶ್ ಭಾಗಿಯಾಗಿದ್ರು. ಅಧ್ಯಕ್ಷ ಪಟ್ಟಕ್ಕಾಗಿ ನಾಯಕರ ನಡುವೆ ಶೀತಲ ಸಮರ. ಅಧ್ಯಕ್ಷ ಪಟ್ಟಕ್ಕಾಗಿ ಉಭಯ ನಾಯಕರ ಮಧ್ಯೆ ಶೀತಲ ಸಮರ ತಾರಕಕ್ಕೇರಿದೆ. ಹೀಗಾಗಿ ಉಭಯ ನಾಯಕರ ರಾಜಕೀಯ ನಡೆ ಕುತೂಹಲ ಮೂಡಿಸಿದೆ. ಮತ್ತೊಂದೆಡೆ ಹೈಕಮಾಂಡ್ ಎಚ್ಚರಿಕೆ ಬಳಿಕ ರಾಜಕೀಯ ಪಕ್ಷದಲ್ಲಿನ ಬೆಳವಣಿಗೆ ಬಗ್ಗೆ ತುಟಿ ಬಿಚ್ಚದೆ ಗಪ್ ಚುಪ್ ಆಗಿದ್ದಾರೆ. ಹೀಗಾಗಿ ಇಂದಾದರೂ ಮುಖಾಮುಖಿ ಆಗ್ತಾರಾ? ಕಾದು ನೋಡಬೇಕಿದೆ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಇನ್ನು ಸದ್ಯಕ್ಕೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ಎಲ್ಲವೂ ಸರಿ ಇಲ್ವಾ ಅನ್ನುವಂತಹ ಪ್ರಶ್ನೆ ಮತ್ತೆ ಮತ್ತೆ ಕಾಡ್ತಾ ಇದೆ. ಕೋಲ್ಡ್ ವಾರ್ ಸಂಧಾನದ ಹಂತವನ್ನ ಮೀರಿ ಹೋಗಿದೆ. ಅದರಲ್ಲೂ ಜಾರಕಿಹೊಳಿ ವರ್ಸಸ್ ಡಿ ಕೆ ಶಿವಕುಮಾರ್ ಅನ್ನುವಂತಹ ಪರಿಸ್ಥಿತಿ ಯಾಕೆ ನಿರ್ಮಾಣ ಆಯಿತು? ಬಣ ಬಡಿದಾಟವಂತೂ ಇದ್ದೇ ಇದೆ. ಈ ಕೆಪಿಸಿಸಿ ಸಾರಥ್ಯದ ವಿಚಾರವಾಗಿ ಡಿ ಕೆ ಶಿವಕುಮಾರ್ ವಿರುದ್ಧ ಜಾರಕಿಹೊಳಿ ತೊಡೆ ತಟ್ಟಿದಾರಾ? ಅವ್ರಿಗೆ ಹಲವು ಶಾಸಕರು ಸಾಥ್ ಕೊಡ್ತಾ ಇದ್ದಾರಾ? ಇವರೆಲ್ಲರ ಹಿಂದೆ ಸಿದ್ದರಾಮಯ್ಯ ಅವರಿದ್ದಾರಾ? ಏನ್ ಕಾರಣ? ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಬರೋಣ. ಡಿಕೆಶಿ ಸತೀಶ್ ಜಾರಕಿಹೊಳಿ ದೂರ ದೂರ, ಬೆಳಗಾವಿಯಲ್ಲಿದ್ರೂ ಭೇಟಿಯಾಗದ ನಾಯಕರು. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕರ ನಡುವೆ ಅಸಮಾಧಾನ, ಒಳಬೇಗುದಿ, ಕುರ್ಚಿ ಕಾದಾಟ ಕೊತ ಕೊತ ಕುದಿಯುತ್ತಿದೆ. ಒಂದೇ ಪಕ್ಷದಲ್ಲಿದ್ರೂ ಮೇಲೆ ಮಾತ್ರ ನಾವೆಲ್ಲ ಒಂದೇ ಅನ್ನೋ ರೀತಿ ವರ್ತಿಸುತ್ತಿದ್ದಾರೆ. ಇದಕ್ಕೆ ಸಾಕ್ಷಿ ಬೆಳಗಾವಿ ಜಿಲ್ಲೆಯಲ್ಲಿ ಡಿಕೆಶಿ ಹಾಗೂ ಸತೀಶ್ ಜಾರಕಿಹೊಳಿ ಇದ್ರೂ ಮುಖಾಮುಖಿಯಾಗಿಲ್ಲ. ಹೌದು, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಇಂದ ಸತೀಶ್ ಜಾರಕಿಹೊಳಿ ಅಂತರ ಕಾಯ್ದುಕೊಂಡಿದ್ದಾರೆ. ಉಭಯ ನಾಯಕರು ಬೆಳಗಾವಿಯಲ್ಲಿದ್ರೂ ಮುಖಾಮುಖಿಯಾಗಿಲ್ಲ. ಗಾಂಧಿ ಭಾರತ ಸಮಾವೇಶ ಹಿನ್ನೆಲೆಯಲ್ಲಿ ಡಿಕೆಶಿ ಬೆಳಗಾವಿಯಲ್ಲೇ ಠಿಕಾಣಿ ಹೂಡಿದ್ದಾರೆ. 2 ದಿನಗಳಿಂದ ಡಿಕೆಶಿ ಬೆಳಗಾವಿಯಲ್ಲಿದ್ದು ಸಭೆ ಪರಿಶೀಲನೆ ಮಾಡ್ತಿದ್ರು. ಸತೀಶ್ ಮಾತ್ರ ದೂರ ಉಳಿದಿದ್ದಾರೆ. ಕಳೆದ ಶುಕ್ರವಾರ ಡಿಕೆಶಿ ಬೆಳಗಾವಿಗೆ ಎಂಟ್ರಿ ಕೊಡ್ತಿದ್ದಂತೆ ಸತೀಶ್ ಜಾರಕಿಹೊಳಿ ಗೋಕಾಕ್ ನಗರಕ್ಕೆ ಭೇಟಿ ನೀಡಿದ್ರು. ಶನಿವಾರ ಸುವರ್ಣಸೌಧದಲ್ಲಿ ಡಿಕೆಶಿ ಸುರ್ಜೇವಾಲಾ ನಡೆಸಿದ ಸಭೆಯಿಂದಲೂ ಅಂತರ ಕಾಯ್ದುಕೊಂಡಿದ್ರು. ಡಿಕೆಶಿ ಕರೆದ ಸಭೆಗೆ ಹೋಗದೆ ದೂರ ಉಳಿದಿದ್ರು. ಸಾರ್ವಜನಿಕರನ್ನ ಭೇಟಿ ಮಾಡಿ ಸೋಗಲದಲ್ಲಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ಸತೀಶ್ ಭಾಗಿಯಾಗಿದ್ರು. ಅಧ್ಯಕ್ಷ ಪಟ್ಟಕ್ಕಾಗಿ ನಾಯಕರ ನಡುವೆ ಶೀತಲ ಸಮರ. ಅಧ್ಯಕ್ಷ ಪಟ್ಟಕ್ಕಾಗಿ ಉಭಯ ನಾಯಕರ ಮಧ್ಯೆ ಶೀತಲ ಸಮರ ತಾರಕಕ್ಕೇರಿದೆ. ಹೀಗಾಗಿ ಉಭಯ ನಾಯಕರ ರಾಜಕೀಯ ನಡೆ ಕುತೂಹಲ ಮೂಡಿಸಿದೆ. ಮತ್ತೊಂದೆಡೆ ಹೈಕಮಾಂಡ್ ಎಚ್ಚರಿಕೆ ಬಳಿಕ ರಾಜಕೀಯ ಪಕ್ಷದಲ್ಲಿನ ಬೆಳವಣಿಗೆ ಬಗ್ಗೆ ತುಟಿ ಬಿಚ್ಚದೆ ಗಪ್ ಚುಪ್ ಆಗಿದ್ದಾರೆ. ಹೀಗಾಗಿ ಇಂದಾದರೂ ಮುಖಾಮುಖಿ ಆಗ್ತಾರಾ? ಕಾದು ನೋಡಬೇಕಿದೆ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.